ಬುರುಡೆ ತಂದಿದ್ದ ಚಿನ್ನಯ್ಯ ಬಂಧನವಾಗ್ತಾ ಇದ್ದ ಹಾಗೆ ಇದು ವಿಪಕ್ಷ ಬಿಜೆಪಿಗೆ ಅಸ್ತ್ರವಾಗಿದೆ. ಈಗಾಗಲೇ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಕಾರ್ಗಳಲ್ಲಿ ರ್ಯಾಲಿ ಮಾಡಿದ್ರು. ಈಗ ಜೆಡಿಎಸ್ ನಾಯಕರು ಕೂಡ ಧರ್ಮಸ್ಥಳಕ್ಕೆ ತೆರಳುವುದಾಗಿ ಹೇಳಿದ್ದಾರೆ. ಹಿಂದೂ ಸಂಘಟನೆಗಳು ಬುರುಡೆ ಗ್ಯಾಂಗ್ ವಿರುದ್ಧವಾಗಿ ಗರಂ ಆಗಿವೆ. ಬುರುಡೆ ಚಿನ್ನಯ್ಯ ಹಿಂದಿರುವವರ ಬಂಧನಕ್ಕೆ ಬಿಜೆಪಿ ಆಗ್ರಹ. ನಾಳೆ ಧರ್ಮಸ್ಥಳಕ್ಕೆ ಜೆಡಿಎಸ್ ನಾಯಕರಿಂದ ಕಾರಿನಲ್ಲಿ ರ್ಯಾಲಿ. ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯ ಬಯಲಾಗ್ತಿದ್ದಂತೆ ವಿಪಕ್ಷಗಳಿಗೆ ಭಾರಿ ಅಸ್ತ್ರವೇ ಸಿಕ್ಕಂತಾಗಿದೆ. ಮಾಸ್ಕ್ ಮ್ಯಾನ್ ಬಂಧನವನ್ನ ಎಲ್ಲಾ ಪಕ್ಷದ ನಾಯಕರು ಸ್ವಾಗತಿಸಿದ್ದಾರೆ. ಆದರೆ ಮೈಸೂರಿನಲ್ಲಿ ಮಾತನಾಡಿದ ಜೆಡಿಎಸ್ ನಾಯಕ ಮಾಜಿ ಸಚಿವ ಸಾರಾ ಮಹೇಶ್, ಮಾಸ್ಕ್ ಮ್ಯಾನ್ ಬಂಧನದಿಂದ ಎಲ್ಲಾ ಮುಗ್ದಿಲ್ಲ, ಷಡ್ಯಂತ್ರ ಮಾಡಿದವರನ್ನ ಬಂಧಿಸಬೇಕು. ಹೀಗಾಗಿ ನಾಳೆ ಜೆಡಿಎಸ್ನಿಂದ ಧರ್ಮಸ್ಥಳಕ್ಕೆ ನೂರಾರು ಕಾರುಗಳಲ್ಲಿ ರ್ಯಾಲಿ ಮಾಡಲಿದ್ದೇವೆ ಎಂದಿದ್ದಾರೆ. ನಮ್ಮ ಚೌಟ್ರಿ ಹತ್ರ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಾಳೆ ಬೆಳಗ್ಗೆ 5 ಗಂಟೆಗೆ ಅಲ್ಲಿಂದ ಇಲ್ವಾಲ್ದಲ್ಲಿ ಪುಟ್ಟರಾಜಣ್ಣ ಟೀಮ್ ಜಾಯಿನ್ ಆಗುತ್ತೆ. ಅಲ್ಲಿಂದ ಕ್ಯಾರ್ನಗರ ಹೋಗಿ ಹರದನಹಳ್ಳಿ ಮೇಲೆ ಶನಿವಾರ ಸಂತೆಯಲ್ಲಿ ಉಪಹಾರ ದೇವರ ದರ್ಶನವನ್ನ ಮಾಡಿ ಬರೋದು. ಇನ್ನು ಬಿಜೆಪಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಮಾತನಾಡಿ, ಹೊರದೇಶದಿಂದ ಬಂದ ಹಣ ಬೆಂಬಲದ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಎನ್ಐಎ ತನಿಖೆ ಆಗ್ಲಿ ಎಂದಿದ್ದಾರೆ. ಈಗೇನು ಮೊದಲಿಂದನೂ ಆಪಾದನೆ ಹೊರದೇಶದಿಂದ ಹಣ ಮತ್ತು ಬೆಂಬಲಗಳು ಏನೇನು ಸಿಗ್ತಿದೆ ಇವೆಲ್ಲವೂ ಸಮಗ್ರವಾಗಿ ತನಿಖೆ ಆಗಬೇಕು. ಇದರ ಹಿಂದೆ ಇರುವಂತಹ ಕೈವಾಡ ಕೈಗಳನ್ನ ಬಯಲಿಗೆಳಿಬೇಕು ಅನ್ನುವಂಥದ್ದು, ಹಣ ಇನ್ನೊಂದು ಎಲ್ಲ ವಿಚಾರಗಳನ್ನ ಬಯಲಿಗೆಳಿಬೇಕು ಅನ್ನುವಂಥ ವಿಚಾರದಲ್ಲಿ ಎನ್ಐ ತನಿಖೆನ ಮಾಡಿಸಿ ಅಂತಲೂ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎನ್ಐ ತನಿಖೆಯನ್ನು ಮಾಡಿ ಅಂತಲೂ ಹೇಳುವಂಥದ್ದಾಗ್ತಿದೆ. ಇಷ್ಟ ಆಗ್ತಿದೆ. ರಾಜ್ಯ ಸರ್ಕಾರ ಇದು ಕೇವಲ SIT ತನಿಖೆಯಿಂದ ಸಾಲ್ವ್ ಆಗಲ್ಲ ಅಂತ ಆಗುವಂಥ ಪ್ರಕರಣ ಅಲ್ಲ ಅನ್ನೋದನ್ನು ಮನಗಂಡು NIAಗೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಈಗ ಅಲ್ ಜಜೀರಾ ಚಾನಲಲ್ಲಿ ಯಾರು ಹಾಕಿಸ್ತಾರೆ? ಈ SDPI ಸಾಬ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ? ಕೇರಳದಲ್ಲಿರುವಂಥ ಕಮ್ಯುನಿಸ್ಟ್ ಪಾರ್ಟಿಯವರು ಯಾಕೆ ಇದಕ್ಕೆ ಬರ್ತಾರೆ? ಯಾಕಾಗಿ ಇಲ್ಲಿರುವಂಥ ಯಾರೋ ಒಂದಷ್ಟು ಜನ ಲೆಟರ್ನ ಬರೆದುಬಿಟ್ಟು ಕೇರಳ ಸರ್ಕಾರದ ತನಿಖೆಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ? ಯಾಕೆ ಎಲ್ಲರೂ ಮೊಬೈಲಲ್ಲೇ ನಂದು ಎಲ್ಲ ದಾಖಲೆ ಇದೆ ನನ್ನ ಹತ್ರ ಎಲ್ಲ ಇದೆ ಅಂತೇಳಿ ಹೇಳ್ತಿದ್ದವರು ಇವತ್ತು ಅಲ್ಲಿಂದ ಪಲಾಯನವನ್ನು ಮಾಡ್ತಾ ಇದ್ದಾರೆ. ಕೆಲವರು ಯಾಕೆ ದಾಖಲೆಯನ್ನು ಸಾಕ್ಷ್ಯಾಧಾರಗಳನ್ನು ಕೊಡದಲ್ಲೇ ಬರೀ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ? ಈ ಒಂದು ಮಾಸ್ ಮ್ಯಾನ್ ಇರ್ಬೋದು, ಆ ಸುಜಾತಾ ಭಟ್ ಇರ್ಬೋದು, ಇವತ್ತು ಅವರು ಕೂಡ ಎಕ್ಸ್ಪೋಸ್ ಆಗಿದ್ದಾರೆ. ಇವತ್ತು ಎನ್ಐಎ ತನಿಖೆಗೆ ರಾಜ್ಯ ಸರ್ಕಾರದ ಸಚಿವರಿಂದಲೇ ಆಗ್ರಹ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಬಗ್ಗೆ ಬಿಜೆಪಿ ನಾಯಕರು ಎನ್ಐಎ ತನಿಖೆಗೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಎನ್ಐಎ ತನಿಖೆ ನಡೆದರೆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆಂದು ಗೊತ್ತಾಗುತ್ತೆ. ಇದಕ್ಕೆ ಅಂತ್ಯ ಸಿಗಬೇಕಾದ್ರೆ ಎನ್ಐಎ ಅಥವಾ ಅದಕ್ಕಿಂತ ಉನ್ನತ ತನಿಖೆ ಆಗಬೇಕು ಎಂದಿದ್ದಾರೆ. ಆದ್ರೆ ಒಳ್ಳೇದೇ, ಮಾಡ್ರೆ ಒಳ್ಳೇದಲ್ಲ, ಯಾರು ಮಾಡೋದು? ಆದ್ರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ ಯಾರು ಉದ್ದೇಶಪೂರ್ವಕ ಮಾಡಿದಾರ ಅಥವಾ ತಾನಾಗೆ ಆಗಿದೆ. ನೀವು ಹೇಳಿದ ಕರೆಕ್ಟ್ ಆಗಬೇಕು, ಆದ್ರೆ ಏನು ತಪ್ಪೇನಿಲ್ಲ. ಆದ್ರೆ ಒಳ್ಳೇದು, ಯಾಕೆ ಗೊತ್ತಾಯ್ತು ಯಾರಿದ್ದಾರೆ ನೀವು ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೊತ ಕೂತಾರೆ, ಬೇರೆ ಎಲ್ಲ ಕೆಲಸ ಬಿಟ್ಟು. ಒಂದ್ಸರಿ ಮುಕ್ತಿ ಆಗ್ಬೇಕಾದ್ರೆ ಎನ್ಐ ಆಗಬೇಕು, ಇನ್ನು ಅದಕ್ಕಿಂತ ಮೇಲೆ ಯಾರಿದ್ರೆ ಅದು ಆಗಬೇಕು, ಅದಕ್ಕಿಂತ ತೊಂದರೆ ಇಲ್ಲ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ಬಿಜೆಪಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಬಿಜೆಪಿಯವರು ಧರ್ಮ ರಕ್ಷಣೆಗೆ ಕರೆ ಕೊಟ್ಟಿದ್ದಾರೆ. ಇವರ ಸರ್ಕಾರ ಇದ್ದಾಗಲೇ ಇವೆಲ್ಲವನ್ನ ನಿಲ್ಲಿಸಬಹುದಾಗಿತ್ತಲ್ವಾ? ನಮ್ಮ ಸರ್ಕಾರ SIT ರಚಿಸಿದ್ದಕ್ಕೆ ಒಂದು ಸ್ಪಷ್ಟತೆ ಬಂದಿದೆ. ಇದನ್ನ ಬಿಜೆಪಿಯವರಿಗೆ ಸಹಿಸಿಕೊಳ್ಳಲು ಆಗ್ತಿಲ್ಲ ಎಂದಿದ್ದಾರೆ. 4 ವರ್ಷ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ, ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡ್ಬೋದಿತ್ತಲ್ಲ. ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಆಗ್ತಾ ಇರ್ತಕ್ಕಂಥ ಅಪಪ್ರಚಾರವನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಲಿಲ್ಲ ಇವರು. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದರಲ್ಲೂ ಆ ಮುಸುಕುದಾರಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಇದು ಲೋಕಲ್ ಪೊಲೀಸಿಂದ ತನಿಖೆ ಮಾಡಿಸಿದ್ರೆ ಇದು ಸಂಪೂರ್ಣವಾಗಿ ಸತ್ಯಾಂಶ ಆಚೆ ಬರೋದಿಲ್ಲ ಅಂಥೇಳಿ
SIT ರಚನೆ ಮಾಡಿದ್ರು. ಹಿರಿಯ ಅಧಿಕಾರಿಗಳು 4 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು IPS ರ್ಯಾಂಕ್ಅವ್ರನ್ನ ಹಾಕಿ ಮೊಹಂತಿಯವ್ರನ್ನ ಅದರ ಮುಖ್ಯಸ್ಥರನ್ನಾಗಿ ಮಾಡಿದ್ರು. ಮಾಡಾದಮೇಲೆ ಈಗ ಒಂದು ಕ್ಲಾರಿಟಿ ಬರ್ತಾ ಇದೆ. ಈ ಕ್ಲಾರಿಟಿ ಬಂದಿದ್ದು BJP ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಎಲ್ಲಿ ಮುಖ್ಯಮಂತ್ರಿಗಳಿಗೆ ಒಳ್ಳೆಯ ಹೆಸರು ಬಂದುಬಿಡ್ತಲ್ಲ, ಪರಮೇಶ್ವರ್ ಅವ್ರಿಗೆ ಒಳ್ಳೆಯ ಹೆಸರು ಬಂದುಬಿಡ್ತಲ್ಲ, ಕಾಂಗ್ರೆಸ್ ಒಳ್ಳೆಯ ಹೆಸರು ಬಂದುಬಿಡುತ್ತೆ ಅಂತೇಳಿ ಈಗ ಅವರು ಇದನ್ನೆಲ್ಲ ಮಾಡಿ, ಅವ್ರಿಗೆ ಅಧಿಕಾರ ಇತ್ತಲ್ಲ 4 ವರ್ಷ, ಇದನ್ನೆಲ್ಲ ಮಾಡ್ಬೋದಿತ್ತಲ್ಲ, ಅವರು ಮಾಡಲೇ ಇಲ್ಲ. ಅವರು ಧರ್ಮಸ್ಥಳ ಪರ ಹಿಂದೂ ಸಂಘಟನೆಗಳಿಂದಲೂ ಹೋರಾಟ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಅಂತ ಹಿಂದೂ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ನಡೆಸಿವೆ. ಬಿಜೆಪಿ ಶಾಸಕ SR ವಿಶ್ವನಾಥ್, ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಸೇರಿದಂತೆ ಹಿಂದೂ ಮುಖಂಡರು, ಮಠಾಧೀಶರು ಪಾಲ್ಗೊಂಡಿದ್ರು. ಈ ವೇಳೆ ಮಾತನಾಡಿದ ಹಿಂದೂ ಮುಖಂಡರು ಎಚ್ಚೆತ್ತುಕೊಳ್ಳದಿದ್ರೆ ಸಮಸ್ಯೆ ಎಂದು ಕರೆ ಕೊಟ್ರು. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರ ವಿಚಾರ ಈಗ ರಾಜಕೀಯ ಸಮರಕ್ಕೂ ಕಾರಣವಾಗಿದೆ. NIA ತನಿಖೆ ಆಗುತ್ತಾ ಇಲ್ವಾ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.